ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಸುಮಾರು 65,800 ಹುದ್ದೆಗಳು ಕಾಲ್ಫಾರ್ಮ್ ಆಗ್ತಾಯಿದೆ. ನೋಡಿ, ಇದು ರೀಸೆಂಟ್ ನೋಟಿಫಿಕೇಷನ್ ಆಗಿರುತ್ತೆ. ಇದಕ್ಕೆ ಏನು ವಿದ್ಯಾರ್ಹತೆ ಏನಿರ್ಬೋದು, ಸ್ಯಾಲ್ರಿ ಏನಿರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಇದೆಯಾ, ಏಜ್ ಏನು ಅನ್ನೋದು ಇದರಲ್ಲಿ ನೋಡೋಣ. ಇದು ಸದ್ಯಕ್ಕೆ ಹೊರಡಿಸಿರುವಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ನೋಡಿ, ಇದು ನ್ಯೂಸಲ್ಲಿ ಬಂದ ಉದ್ಯೋಗ ವಾರ್ತೆ. SSLC ಪಾಸಾದವರಿಗೆ ಭರ್ಜರಿ ಗುಡ್ ನ್ಯೂಸ್. 65,800 ತುಂಬ ಅತಿ ಹೆಚ್ಚು, ಅಂದರೆ 65,200 ಅಂದರೆ ಒಂದು ದೊಡ್ಡ ಮೊತ್ತದ ಹುದ್ದೆ ಅಂತಲೇ ಹೇಳ್ಬೋದು. ನೋಡಿ, ಯಾವ ಪೋಸ್ಟ್ ಅಂದರೆ ಗ್ರಾಮೀಣ ಡಕ್ ಸೇವಕರು. ಒಟ್ಟು 65,800 ಹುದ್ದೆ ಹೆಸರು ಬಂದು. ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆ ಯಾವಾಗಪ್ಪ ಅಂದರೆ ನೋಡಿ, ಮಾರ್ಚ್ 3, 2025 ಪ್ರಾರಂಭವಾಗಲಿದ್ದು ಮಾರ್ಚ್ 28, 2025ವರೆಗೂ ಮುಂದುವರಿಯಲಿದೆ. ಅಂದರೆ ಸುಮಾರು ಒಂದು ತಿಂಗಳು ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅಪ್ಲಿಕೇಶನ್ನು ಯಾವುದೇ ಆಫ್ಲೈನ್ ಅಲ್ಲ, ಏನಿದ್ರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ವಿದ್ಯಾರ್ಹತೆ ಏನಿರಬೇಕು ಅನ್ನೋದನ್ನ ನೋಡೋಣ. ಈ ಹುದ್ದೆಗಳಿಗೆ ಅರ್ಹತೆ ಪಡೆಯಲು ನೋಡಿ ಇಲ್ಲಿದೆ. ಈ ಹುದ್ದೆಗಳಿಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ತಮ್ಮ 10ನೇ ತರಗತಿಯನ್ನು ಪೂರ್ಣಗೊಳಿಸಲು, ಅಂದರೆ 10th ಪಾಸಾಗಿದ್ದರೆ ಸಾಕು. ಈ ಹುದ್ದೆಗೆ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಇನ್ನು ವಯಸ್ಸು, ಏಜ್ ಎಷ್ಟಾಗಿರ್ಬೋದು, ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷ. ಈ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ 40 ವರ್ಷ, ಸ್ಟೇಟ್ ಆಗಿದ್ದರೆ ಇಷ್ಟು ಕೊಡ್ತಿರಲಿಲ್ಲ. ಆಮೇಲೆ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ. ನೋಡಿ, ಇಲ್ಲೇ ಇದೆ. ಮೀಸಲಾತಿ ವರ್ಗಗಳಿಗೆ ಸಡಿಲಿಕೆ. SC ಆಗಿರ್ಬೋದು, ST ಆಗಿರ್ಬೋದು, ಜನರಲ್ 3A, ಆ ಮೀಸಲಾತಿಗೆ ಅನುಗುಣವಾಗಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ದಿನಾಂಕಗಳು, ಅಧಿಸೂಚನೆ ಬಿಡುಗಡೆಯಾದ ದಿನಾಂಕ ಫೆಬ್ರವರಿ 1, ಅಂದರೆ ಫೆಬ್ರವರಿ 1ನೇ ತಾರೀಕಿಂದ ಈ ನೋಟಿಫಿಕೇಷನ್ನು ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಬಿಡುಗಡೆಯಾದ ದಿನಾಂಕ ಫೆಬ್ರವರಿ 1, 2025. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ 3, 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಮಾರ್ಚ್ 28, 2025. ಅಂದರೆ ಹತ್ರ ಒಂದು ತಿಂಗಳು ನಿಮಗೆ ಕಾಲಾವಕಾಶ ಸಿಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ನೆಕ್ಸ್ಟು ಒಟ್ಟು ಹುದ್ದೆಗಳು ಈಗಾಗಲೇ ಹೇಳಿದ್ನಲ್ಲ, 65,200 ಅಂದರೆ ಇದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಈ ಹುದ್ದೆಗಳಿಗೆ ಮಾತ್ರ ಇಷ್ಟು ರಿಕ್ರೂಟ್ಮೆಂಟ್ ಮಾಡೋದು ಪ್ರತಿ ವರ್ಷವೂ. ಇದು ಪ್ರತಿ ವರ್ಷವೂ ಮಾಡ್ತಾರೆ. ನೆಕ್ಸ್ಟು ನೋಡಿದೆ, ಆರ್ಗನೈಸ್ಡ್ ಬಾಡಿ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಪೊಸಿಷನ್ನು ಗ್ರಾಮೀಣ ಡಕ್ ಸೇವಕ, ಅಂದರೆ GDS ಗ್ರಾಮೀಣ ಟೋಟಲ್ ವೇಕೆನ್ಸಿ 65,000. ಅಪ್ಲಿಕೇಶನ್ ಮೋಡ್ ಆನ್ಲೈನು. ಸ್ಯಾಲ್ರಿ ರೇಂಜ್ ಹೇಳಿದ್ನಲ್ಲ, ನೋಡಿ ಸ್ಯಾಲ್ರಿ 10,000ದಿಂದ 29,380 ಪರ್ ಮಂತ್. ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇಂಡಿಯನ್ ಪೋಸ್ಟ್, ನೋಡಿ ಇಲ್ಲಿದೆ, ಇಂಡಿಯನ್ ಪೋಸ್ಟ್ GDSonline.gov.in ಈ ವೆಬ್ಸೈಟ್ಗೆ ಹೋಗಿ ನೀವು ಓಪನ್ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆಲ್ಲ ತಿಳಿಸ್ತಾರೆ. ಇನ್ನು ಶೈಕ್ಷಣಿಕ ಅರ್ಹತೆ ಆಗಲೇ ಹೇಳಿದಾಗೆ 10th ಪಾಸ್ ಆಗಿದ್ದರೆ ಸಾಕು. ನೋಡಿ, ಆಮೇಲೆ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಸರ್ಟಿಫಿಕೇಟ್ ಇರಲಿ, ರಾಜ್ಯ ಪ್ರದೇಶ ಸ್ಥಳೀಯ ಭಾಷೆಯಲ್ಲಿ ಪ್ರಾವೀಣ್ಯತೆ. ಅಂದರೆ ಇದು ಒಂದೇ ಸ್ಟೇಟ್ ಅಲ್ಲ, ಎಲ್ಲ ಸ್ಟೇಟ್ಗೂ ಅನ್ವಯ ಆಗಿರೋದ್ರಿಂದ ನಿಮ್ಗೆ ಯಾವ ಸ್ಟೇಟ್ಗೆ ಅಪ್ಲಿಕೇಶನ್ ಹಾಕ್ತೀವೋ ಅಲ್ಲಿದು ಸ್ವಲ್ಪ ಭಾಷೆ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಸೈಕ್ಲಿಂಗ್, ಈಗೆಲ್ಲ ಸೈಕ್ಲಿಂಗ್ ಇತ್ತು ಅವಾಗ, ಈಗೇನು ಕೊಡಲ್ಲ, ಬಟ್ ಸೈಕ್ಲಿಂಗ್ ಕೌಶಲ್ಯತೆ ಆದ್ಯತೆ ನೀಡಲಾಗಿದೆ. ಆಗಲೇ ಹೇಳ್ದಂಗೆ ಏಜು 18 ವರ್ಷ, ಮಿನಿಮಮ್ಮು, ಮ್ಯಾಕ್ಸಿಮಮ್ 40 ವರ್ಷ. ಸಡಿಲಿಕೆ ಎಷ್ಟಿದೆ ಅನ್ನೋದು ನೋಡೋಣ. SC STಗೆ 5 ವರ್ಷ, ಅಂದರೆ 40ರಿಂದ 45ವರೆಗೂ ಆಗ್ಬೋದು. OBC 3 ವರ್ಷ, 40ರಿಂದ 43 ವರ್ಷವರೆಗೂ ಆಗ್ಬೋದು. ನೆಕ್ಸ್ಟು PWD ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 10 ವರ್ಷವರೆಗೂ ಆಗ್ಬೋದು. ನೆಕ್ಸ್ಟು ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ ಕಿರುಪಟ್ಟಿ, 10ನೇ ತರಗತಿ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ. ಅಂದರೆ ಇದು ಎಕ್ಸಾಮ್ ಇರೋಲ್ಲ, ಡೈರೆಕ್ಟು ನೀವು ಏನು ಮಾರ್ಕ್ಸ್ ತಗೊಂಡಿರ್ತೀರ
ಆ ಮೆರಿಟ್ ಆಧಾರದ ಮೇಲೆ ನಿಮ್ಮದು ಆಯ್ಕೆ ಪ್ರಕ್ರಿಯೆ ನಡೆಯುವಂಥದ್ದು. ಇದು ಯಾವುದೇ ಎಕ್ಸಾಮ್ ಏನು ನಡೆಯೋಲ್ಲ. ನೀವು SSLCಲಿ ಏನು ಮಾರ್ಕ್ಸ್ ಪರ್ಸೆಂಟೇಜ್ ಇರುತ್ತೆ ಅದ್ರ ಮೇಲೆ ನಿಮಗೆ ಆಯ್ಕೆ ಪ್ರಕ್ರಿಯೆ ನಡೆಯುವಂಥದ್ದು. ಏನೇನು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ ನೀಡಿರುತ್ತೆ, ವೈದ್ಯಕೀಯ ಫಿಟ್ನೆಸ್ ಅಗತ್ಯವಿದ್ದರೆ ಅಂದರೆ ಮೆಡಿಕಲ್ ಬೇಕು, ಅರ್ಜಿ ಶುಲ್ಕ ನೀವೇನೇನು ಹಾಕಿದರೆ ನೆಕ್ಸ್ಟು ಬೇಕು. ಅರ್ಜಿ ಶುಲ್ಕಗಳು ಏನೇನು ಅಂತ ಸಾಮಾನ್ಯದವರು 100, SC STಗೆಲ್ಲ ಏನಿರಲ್ಲ. ಅಂಚೆ ಕಚೇರಿ ನೇಮಕಾತಿ 2020 ಅರ್ಜಿ ಸಲ್ಲಿಸುವುದು ಹೇಗೆ ನೋಡಿ ಇಲ್ಲಿದೆ. ಇದು ಅಫಿಷಿಯಲ್ ವೆಬ್ಸೈಟು india.post.gd.online.government.in ಹೋದರೆ ನಿಮಗೆ ಹೆಂಗೆ ಅಪ್ಲಿಕೇಶನ್ನು ಹಾಕೋದು, ಎಲ್ಲೆಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ. ನೀವು ಆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮದು ಡಾಕ್ಯುಮೆಂಟು, ಹೆಸರು, ಜನ್ಮಸ್ಥಳ, ಇಮೇಲ್ ID ಮತ್ತು ಮೊಬೈಲ್ ನಂಬರು ಇವೆಲ್ಲ ಕಂಪಲ್ಸರಿ ಇರಲೇಬೇಕು. ನೋಂದಣಿಯ ನಂತರ ನಿಮ್ಮ ರುಜುವಾತುಗಳನ್ನು ಬಳಸಿಕೊಂಡು ಲಾಗಿನ್ ಮಾಡಿ, ಅಂದರೆ ಲಾಗಿನ್ ಪ್ರೋಸೆಸ್ಸು. ಆಮೇಲೆ ನಿಮ್ಮದು ಸರ್ಟಿಫಿಕೇಟ್ಸ್ ಏನೇನಿದೆ ಸರ್ಟಿಫಿಕೇಟ್ಸು ಫೋಟೋ ಅಪ್ಲೋಡ್ ಎಲ್ಲ ಮಾಡಿ ಫೈನಲ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ನು ಆಗುತ್ತೆ. ಇದು 2025ರಲ್ಲಿ ಪೋಸ್ಟ್ ಆಫೀಸಲ್ಲಿ ನಡೆಯುವಂಥ ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. ಒಟ್ಟು 65,200 ಹುದ್ದೆಗಳು. ದಯವಿಟ್ಟು ಯಾರೆಲ್ಲ SSLC ಪಾಸಾಗಿದ್ದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಪಡಿಬೇಕು ಅಂತ ಆಸೆ ಇರೋಂಥ ಅಭ್ಯರ್ಥಿಗಳು ದಯವಿಟ್ಟು ಈ ಪೋಸ್ಟ್ಗೆ ಅಪ್ಲೈ ಮಾಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಯಾಕೆಂದರೆ ಇನ್ಫಾರ್ಮೇಷನ್ನು ಬೇರೆಯವ್ರಿಗೂ ತಿಳಿದಿದ್ದರೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮಾಹಿತಿ ಗುರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯ ಬೇರೆಯವ್ರಿಗೂ ತಿಳಿಸ್ಬೇಕಂತ ಇಷ್ಟ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.